ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಕಾಟೇರ ಮೂವಿ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಯಾವುದೇ ಮೂವಿ ಪ್ರಮೋಷನ್ ವೀಡಿಯೋಸ್ ಅಲ್ಲ, ಅಥವಾ ಮೂವಿ ನೋಡಿ ಅಂತ ನಾನು ಒಂದು ಮೂವಿ ಬಗ್ಗೆ ಹೇಳೋವಂಥ ವೀಡಿಯೋಸ್ ಅಲ್ಲ. ಅಂತೂ ಜಸ್ಟ್ ನನಗೆ ಗೊತ್ತಿರೋ ಹಾಗೆ ನಾನು ನಿಮ್ಮ ಜೊತೆ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಕಾಟೇರ ಮೂವಿ ತುಂಬಾ ಚೆನ್ನಾಗಿದೆ. ಎಲ್ಲ ರಿವ್ಯೂ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಬಿಕಾಸ್ ಒಂದು ರೈತರ ಪ್ರಾಬ್ಲಮ್ಸ್, ಜಾತಿ ಪದ್ಧತಿ, ಜೀತ ಪದ್ಧತಿ ಬಗ್ಗೆ ಈ ಮೂವಿಲಿ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇವಾಗ ಗೊತ್ತಿರೋ ಹಾಗೆ ನಿಮಗೆ ಈ ರೀತಿ ಮೂವಿಗಳು ಬರೋದು ತುಂಬ ರೇರ್, ಎಲ್ಲ ತುಂಬ ಕಡಿಮೆ ಇದೆ. ಈ ಥರ ಸ್ಟೋರಿಗಳನ್ನ ಇಟ್ಕೊಂಡು ಬರೋ ಮೂವಿಗಳು ತುಂಬ ಕಡಿಮೆ ಇದೆ. ಎಸ್ಪೆಷಲಿ ರೈತರ ಬಗ್ಗೆ ಕಾಳಜಿ ವಹಿಸ್ಕೊಂಡು ಯಾರೂ ಮೂವಿ ಮಾಡೋಕ್ಕೆ ಹೋಗಲ್ಲ. ಬಟ್ ಫಸ್ಟ್ ಟೈಮ್ ಅನಿಸುತ್ತೆ ಈ ಥರ ಒಂದು ಮೂವಿ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದಿದೆ ಅಂದರೆ ತುಂಬ ಖುಷಿ ಪಡಬೇಕಾಗತ್ತೆ. ಅದು ಈ ಜನ್ರೇಷನಲ್ಲಿ ಈ ಥರ ಮೂವಿ ಬಂದಿದೆ ಅಂದರೆ ತುಂಬಾ ಖುಷಿ ಪಡುವಂಥ ವಿಷಯ. ಸೊ ಎಲ್ಲರೂ ಕೂಡ ನೀವು ಕಾಟೇರ ಮೂವಿನ ನೋಡಿ ಎಂಜಾಯ್ ಮಾಡಿ. ಅಲ್ಲಿ ಸಾಂಗ್ಸ್ ಕೂಡ ಚೆನ್ನಾಗಿದೆ, ಮೂವಿ ಕೂಡ ಚೆನ್ನಾಗಿದೆ. ಎಸ್ಪೆಷಲಿ ದರ್ಶನ್ ಸರ್ ಅವರ ಆ್ಯಕ್ಟಿಂಗ್ ಕೂಡ ತುಂಬ ಸೂಪರ್ ಆಗಿದೆ ಅಂತ ಹೇಳ್ತಾಯಿದ್ರು. ತುಂಬ ಚೆನ್ನಾಗಿದೆ, ನೀವು ಒಂದ್ಸರಿ ನೋಡಿ. ಏನಕ್ಕಂದರೆ ಒಂದು ಮೂವಿ, ಕನ್ನಡ ಮೂವಿನ ನಾವು ಬೆಳೆಸಬೇಕು, ಉಳಿಸ್ಬೇಕಲ್ವ. ಬೇರೆ ಪರಭಾಷೆ ಮೂವಿ ನೋಡಿ ಅದನ್ನು ನಾವು ಶಬಾಷ್ ಅನ್ನೋದಕ್ಕಿಂತ ನಮ್ಮವರೇ ಮಾಡಿರೋವಂಥ ಮೂವಿ, ಅದು ಒಬ್ಬ ರೈತರಿಗೆ, ಒಬ್ಬ ಮನುಷ್ಯತ್ವಕ್ಕೆ ಒಂದು ಹತ್ತಿರ ಆಗಿರುವಂಥ ಮೂವಿನ ಮಾಡಿದವಾಗ ನಾವು ಅದನ್ನ ಎನ್ಕರೇಜ್ ಮಾಡಬೇಕು, ಸಪೋರ್ಟ್ ಮಾಡಬೇಕು. ಜಾತಿ ಪದ್ಧತಿ ನಿಮ್ಗೆ ಗೊತ್ತಿರೋ ಹಾಗೆ ಜಾತಿ ಪದ್ಧತಿ, ಜೀತ ಪದ್ಧತಿ ಇವಾಗಲೂ ಕೂಡ ಇದೆ. ಅದನ್ನೇ ಒಂದು ಕಾನ್ಸೆಪ್ಟಾಗಿ ಇಟ್ಕೊಂಡು ಈ ಮೂವಿ ಬಂದಿದೆ. ಸೊ ಎಲ್ಲರೂ ಈ ಮೂವಿನ ನೋಡಿ ಎಂಜಾಯ್ ಮಾಡಿ. ಸಾಂಗ್ಸ್ಗಳು ಕೂಡ ತುಂಬ ಚೆನ್ನಾಗಿದೆ. ಯಾರೆಲ್ಲ ಇನ್ನೂ ಮೂವಿ ನೋಡಿಲ್ವ ದಯವಿಟ್ಟು ಹೋಗಿ ಮೂವಿ ನೋಡಿ, ಎಲ್ಲ ಎಂಜಾಯ್ ಮಾಡಿ ಮೂವಿನ. ದರ್ಶನ್ ಸರ್ನ ಸಪೋರ್ಟ್ ಮಾಡಿ. ಅವ್ರನ್ನ ಸಪೋರ್ಟ್ ಮಾಡೋದೇನಿಲ್ಲ, ಅವ್ರ ಮೂವಿ ಅಂದ್ರೆ ಎಲ್ಲ ಹೋಗ್ತೀರಾ, ಡೆಫಿನೆಟ್ಲಿ ಗೊತ್ತು. ಯಾಕಂದರೆ ದರ್ಶನ್ ಸರ್ ಅಭಿಮಾನಿಗಳ ಬಳಗ ತುಂಬಾ ಇದೆ ನಮ್ಮ ಕರ್ನಾಟಕದಲ್ಲಿ. ಸೊ ಇದು ಎಲ್ಲರೂ ತುಂಬ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ರು, ಕಾಟೇರ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಇವಾಗ ರಿಲೀಸ್ ಆಗಿದೆ, ತುಂಬಾ ಚೆನ್ನಾಗಿದೆ. ಒಂದು ಸರಿ ಮೂವಿ ನೋಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ನಾನು ಕೂಡ ಮೂವಿ ನೋಡ್ತೀನಿ, ನೀವು ಕೂಡ ಮೂವಿ ನೋಡಿ ಇನ್ನೊಂದು ಸಾರಿ.